ವೀಕೆಂಡ್ ಬಂತು ಅಂದ್ರೆ ಸಾಕು ಸಿಲಿಕಾನ್ ಸಿಟಿಯ ಟೆಕ್ಕಿಗಳು ಪಾರ್ಟಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಲ್ಲೋದು ಕಾಮನ್. ಹೀಗೆ ಎಣ್ಣೆ ಪಾರ್ಟಿ ಮಾಡಲು ಹೋಗಿದ್ದವರು ಡ್ರಗ್ಸ್ ಮತ್ತಿನ ಹಿಂದೆ ಬಿದ್ದಿದ್ರು. ರೇವ್ ಪಾರ್ಟಿ ಮಾಡ್ತಾ ಇದ್ದ ಅದೇ ಟೆಕ್ಕಿಗಳಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ರೇವ್ ಪಾರ್ಟಿ ಮಾಡ್ತಿದ್ದಂತ ಒಂದು ಫಾರ್ಮ್ ಹೌಸ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ರಾತ್ರಿ ಪೂರ್ತಿ ಒಂದು ಡ್ರಗ್ಸ್ ಮತ್ತು ಗಾಂಜಾವನ್ನು ಇಟ್ಕೊಂಡು ಮದ್ಯದ ಜೊತೆಯಲ್ಲಿ ನಶೆಯಲ್ಲಿ ತೇಲಾಡ್ತಾ ಒಂದು ಯುವತಿಯರು ಮೋಜು ಮಸ್ತಿಯನ್ನು ಬೆಳಗ್ಗೆ ಮುಂಜಾನೆವರೆಗೂ ಸಹ ಮಾಡ್ತಾ ಇದ್ರು. ಹಚ್ಚ ಹಸಿರಿನ ನಡುವೆ ಇರುವ ಫಾರ್ಮ್ ಹೌಸ್. ಇದೇ ಫಾರ್ಮ್ ಹೌಸ್ ಮೇಲೆ ಬಿಗ್ ರೇಡ್ ಆಗಿತ್ತು. ಇಲ್ಲಿ ಪಾರ್ಟಿ ಮಾಡ್ತಾ ಇದ್ದವರೆಲ್ಲ ಲಾಕ್ ಆಗಿದ್ರು. ಅಷ್ಟಕ್ಕೂ ವೀಕೆಂಡ್ ನಲ್ಲಿ ಭರ್ಜರಿ ಡ್ರಗ್ಸ್ ಮಾಡಿ ನಶೆಯಲ್ಲಿ ತೇಲಾಡ್ತಾ ಇದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದೇವನಹಳ್ಳಿಯ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ರೇವ್ ಪಾರ್ಟಿ. ಕುಕೇನ್, ಹೈಡ್ರೋ ಆಶಿಸ್ ನಶೆಯಲ್ಲಿ ತೇಲಾಟ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ರೇವ್ ಪಾರ್ಟಿ ನಡೆದಿತ್ತು. 7 ಜನ ಯುವತಿಯರು 24 ಜನ ಯುವಕರು ನಶೆಯಲ್ಲಿ ತೇಲಾಡ್ತಾ ಇದ್ರು. ಸಿಲಿಕಾನ್ ಸಿಟಿಯ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ 30 ಜನ ಯುವಕ ಯುವತಿಯರು ಕಳೆದ ರಾತ್ರಿ ವೀಕೆಂಡ್ ಅಂತ ಆನ್ಲೈನ್ ನಲ್ಲಿ ಫಾರ್ಮ್ ಹೌಸ್ ಬುಕ್ ಮಾಡಿಕೊಂಡು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ರು. ಎಣ್ಣೆ ಹೊಡೆದು ಊಟ ಮಾಡಿ ಮಲಗೋದನ್ನ ಬಿಟ್ಟು ಡ್ರಗ್ ಪೆಡ್ಲರ್ ಒಬ್ಬನನ್ನ ಪಾರ್ಟಿಗೆ ಕರೆಸಿಕೊಂಡಿದ್ರು. ಅವನ ಮೂಲಕ ಕುಕೇನ್, ಆಶೀಸ್ ನಂತಹ ಮಾದಕ ದ್ರವ್ಯ ವಸ್ತುಗಳನ್ನ ತರಿಸಿಕೊಂಡು ಮಜಾ ಮಾಡಿದ್ದಾರೆ. ರೇವ್ ಪಾರ್ಟಿ ಮಾಡ್ತಿದ್ದಂತ ಒಂದು ಫಾರ್ಮ್ ಹೌಸ್ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ರಾತ್ರಿ ಪೂರ್ತಿ ಒಂದು ಡ್ರಗ್ಸ್ ಮತ್ತೆ ಗಾಂಜಾವನ್ನ ಇಟ್ಕೊಂಡು ಮದ್ಯದ ಜೊತೆಯಲ್ಲಿ ನಶೆಯಲ್ಲಿ ತೇಲಾಡ್ತಾ ಒಂದು ಯುವತಿಯರು ಮೋಜು ಮಸ್ತಿಯನ್ನ ಬೆಳಗ್ಗೆ ಮುಂಜಾನೆವರೆಗೂ ಸಹ ಮಾಡ್ತಾ ಇದ್ರು. ಏನು ರಾತ್ರಿ ನೈಟ್ ಬೀಟ್ಸ್ ನಲ್ಲಿ ಇದ್ದಂತ ಪೊಲೀಸರು ಈ ಒಂದು ಪಾರ್ಟಿಯ ಒಂದು ಸೌಂಡ್ ಮತ್ತೆ ಇಲ್ಲಿನ ಒಂದು ಶಬ್ದವನ್ನ ಕೇಳಿ ಬಂದು ದಾಳಿಯನ್ನ ನಡೆಸಿ ಒಂದು ಪರಿಶೀಲನೆಯನ್ನ ಮಾಡಿದಾಗ ಒಳಭಾಗದಲ್ಲಿ ಏನು ಡ್ರಗ್ಸ್ ಮತ್ತೆ ಕೊಕೇನ್ ಮತ್ತೆ ಹೈಡ್ರೋ ಸೇರಿದಂತೆ ಏನೊಂದು ಡ್ರಗ್ಸ್ ಜೊತೆಗೆ ಗಾಂಜಾ ಸಹ ಪತ್ತೆಯಾಗಿರ್ತಕ್ಕಂಥದ್ದು. ರಾತ್ರಿಯಿಂದ ಇಂದು ಮುಂಜಾನೆಯವರೆಗೂ ನಶೆಯಲ್ಲಿ ಫಾರ್ಮ್ ಹೌಸ್ ಗಾರ್ಡನ್ ನಲ್ಲಿ ತೇಲಾಡ್ತಾ ಇದ್ರು. ನೈಟ್ ಬೀಟ್ ಮಾಡ್ತಾ ಇದ್ದ ದೇವನಹಳ್ಳಿ ಪೊಲೀಸರು ಅನುಮಾನಗೊಂಡು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಪಾರ್ಟಿಯಲ್ಲಿ ಇದ್ದವರೆಲ್ಲ ನಶೆ ಏರಿಸಿಕೊಂಡು ತೂರಾಡ್ತಾ ಇರೋದು ಬೆಳಕಿಗೆ ಬಂದಿದ್ದು ಅಲರ್ಟ್ ಆದ ಖಾಕಿ ಪಡೆ ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ದಾಳಿ ವೇಳೆ ಟೆಕ್ಕಿಗಳು ಫುಲ್ ನಶೆಯಲ್ಲಿ ಇರೋದು ಗೊತ್ತಾಗಿದೆ. ಅವರಿಂದ 100 ಗ್ರಾಂ ಕೋಕೇನ್, 50 ಗ್ರಾಂ ಆಶೀಸ್ ಸೇರಿದಂತೆ ಹಲವು ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದವರನ್ನ ಪಾರ್ಟಿಯಲ್ಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾರ್ಟಿಯಲ್ಲಿದ್ದ 7 ಜನ ಯುವತಿಯರು 24 ಜನ ಯುವಕರ ರಕ್ತ ಮತ್ತು ಮೂತ್ರದ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳಿಸಿದ್ದಾರೆ. ಪಾರ್ಟಿಯಲ್ಲಿ ಇದ್ದವರು ಒಂದೇ ಕಂಪನಿಯ ಟೆಕ್ಕಿಗಳು ಅನ್ನೋದು ಗೊತ್ತಾಗಿದೆ. ಯುವ ಜನತೆ ಎಲ್ಲೋ ಒಂದು ಬೇರೆ ದಿಕ್ಕಿಗೆ ತಪ್ಪಿಸುವಂಥ ಕೆಲಸ ಆಗ್ತದೆ. ಪಕ್ಕದಲ್ಲೇ ಸ್ಕೂಲ್ ಇದೆ, ಇದರ ಕಾಂಪೌಂಡ್ ಪಕ್ಕದಲ್ಲೇ ಸ್ಕೂಲ್ ಇರೋದರಿಂದ ಸಹ ಇವಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡಬಾರ್ದು ದಯಮಾಡಿ. ಅಲ್ಲ, ಇಂಥವುದಕ್ಕೆ ಯಾವುದೇ ಗೌರ್ಮೆಂಟ್ ಇರಲಿ ಇಂಥವಕ್ಕೆಲ್ಲ ಅವಕಾಶ ಕೊಡದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಒಂದು ರಾಜ್ಯದ ಯುವ ಜನತೆಗೆ ಒಂದು ಒಳ್ಳೆಯ ಸಂದೇಶನೂ ಹೋಗಬೇಕು. ಈ ಥರ ಯಾರು ಮಾಡಬಾರದು. ನಿನ್ನೆ ರಾತ್ರಿ ಫಾರ್ಮ್ ಹೌಸ್ ಸೇರಿದ್ದವರು ವೀಕೆಂಡ್ ನಲ್ಲಿ ಭರ್ಜರಿ ಡ್ರಗ್ಸ್ ಪಾರ್ಟಿ ಮಾಡಿದ್ದಾರೆ. ಅದೇ ಟೆಕ್ಕಿಗಳು ಈಗ ತಗಲಾಕೊಂಡು ವಿಲವಿಲ ಅಂತ ಇದ್ದಾರೆ. ನವೀನ್, TV9, ದೇವನಹಳ್ಳಿ.